ಹೆಸರು ಕುಮಾರ್ ಅಂತ ಸರ್. ಎಷ್ಟು ವರ್ಷದಿಂದ ಇದೆ ಸರ್ ನೋವು? ಸರ್ 2005 ಹಾಂ ಆಕ್ಸಿಡೆಂಟ್ ಆಗಿದ್ದು. ಸರಿ. ಹಾಂ ಅದಾದ ಮೇಲೆ ಹಾಂ. ನೋವು ಸ್ಟಾರ್ಟ್ ಆಗಿ ಈಗ 6 ತಿಂಗಳಲ್ಲಿ. ಅದು ಹಾಂ ಮುಂಚೆ ಅಂತ ತೋರಿಸಿದೆ ಸರ್ ಇದೆಲ್ಲ? ಮುಂಚೆ ಎಲ್ಲ ಆರ್ತು. ಹೌದಾ? ಮಹೇಶ್ ಡಾಕ್ಟರ್ ಅಂತ ಹೇಳಿ ಚನ್ನರಾಯಪಟ್ಟಣದಲ್ಲಿ. ಸರಿ. ಹಾಂ ನೀವಿರೋದು ನೀವು ಚನ್ನರಾಯಪಟ್ಟಣ ಪಕ್ಕ 5 ಕಿಲೋಮೀಟರ್ ಅಷ್ಟೇ ಅಲ್ಲಿರೋದು? ಹಾಂ. ಅಮ್ಮಾರು ಎಷ್ಟು ವರ್ಷದಿಂದ ಐತೆ ನೋವು ಇದು? ಇದು 8-10 ವರ್ಷ ಆಗಿದೆ. ಹಾಂ. ಏನು ಹೇಳಿದ್ರು ಡಾಕ್ಟ್ರು? ಅಂದರೆ MRI ಎಲ್ಲ ಮಾಡಿದ್ರೆ ಆಪರೇಷನ್ ಆಗಲೇಬೇಕು ಅಂತ. ಹಾಂ. ನಾನು ಅದಕ್ಕೆ ಹೇಳಿದೆ ಆಪರೇಷನ್ ಮಾತ್ರ ಮಾಡಿಸಲ್ಲ, ಹಾಂ 100% ಗ್ಯಾರಂಟಿ ಕೊಟ್ಟರೆ ಮಾಡಿಸ್ತೀನಿ ಅಂದೆ. ಹಾಂ. ಯಾವ ಡಾಕ್ಟ್ರು 100% ಕೊಡಲ್ಲ. ಎಷ್ಟಿದೆ ಸರ್? ಇದೆ. ಈಗ ಚಂದ್ರಶೇಖರ್ ಡಾಕ್ಟರ್ ನಿಮಗೆ ಪರಿಚಯ ಇಲ್ಲ, ಹಾಂ. ಹೇಳ್ತೀನಿ. ದೇವೇಗೌಡರು 2ನೇ ಅಳಿಯ, ಹಾಂ ಹಾಂ. ಅವ್ರ ಹತ್ರ ತೋರ್ಸೋಣ ಅಂತ ಹೇಳಿ ಬೆಂಗಳೂರಿಗೆ ತೊಗೊಂಡೋಗಿದ್ದೆ. ಓಕೆ ಆಗಿಲ್ಲ ಅಲ್ಲಿಗೆ. ಹಾಂ. ಕಾರಣ ಏನಂದ್ರೆ ಅವರು ಸಿಗ್ತಕ್ಕಂಥ ಟೈಮ್ ಚೇಂಜ್ ಆಗ್ಬಿಡ್ತು. ಹಾಂ. ಹಂಗಾಗಿ ಹೋಗಲಿಲ್ಲ. ಹಾಂ. ಹಂಗಾಗಿ ಮಗಳು ಅಲ್ಲೇ ಇರೋದಲ್ಲ, ಸರಿ. ಅಲ್ಲೇ ಡಾಕ್ಯುಮೆಂಟ್ ಅಲ್ಲೇ ಬಿಟ್ಟು ಬಂದಿದ್ದೆ. ಹಾಂ. ಇಲ್ಲ ಸರ್, ದೇವ್ರು ಒಳ್ಳೇದು ಮಾಡ್ತಾನೆ. ಸ್ವಲ್ಪ ಕಂಟಿನ್ಯೂ ಫಾಲೋ ಮಾಡಿ ಸರ್. ಮುಂದೆ ಹಾಂ 2-3 ಸತಿ ಕಂಟಿನ್ಯೂ ಮಾಡ್ಬಿಡ್ತಾರೆ. ಬಟ್ ಇದು 3 ದಿವಸ ಟೈಮ್ ಅಷ್ಟೇ. 1-2 ದಿವಸ ಜಾಸ್ತಿ ಇದ್ರೆ ಒಳ್ಳೇದು. ಇರಲಿ 5 ದಿನ ನನಗೇನು ಅಬ್ಜೆಕ್ಷನ್ ಏನಿದೆ. ಇದು ಸ್ವಲ್ಪ ನಡೆಯೋದು ನೋಡಿ, ಸ್ವಲ್ಪ ನಡೆಯೋದು ಸ್ಟ್ರೈಟ್, ಮಾಡೋದು ಸ್ಟ್ರೈಟ್ ಸ್ವಲ್ಪ ಎಲ್ಲ ಚೇಂಜ್ ಮಾಡಿ ಇನ್ಶಾಲ್ಲ ಕಮ್ಮಿ ಆಗುತ್ತೆ. ಇಷ್ಟು ಹೇಗಿದ್ರು ಹಾಂ. ಜಮೀನು ಕೆಲಸ ಮಾಡ್ತೀನಿ. ಅಷ್ಟು ಮಾಡಿದ್ರೆ ಹೇಳ್ಬಿಟ್ಟಲ್ಲ ಪೈಲ್ವಾನ್ ಶರೀರ ಹೊರಟಂತ ತಡೆದಿರೋದು ನೀವು. ಜಮೀನು ಕೆಲಸ ಮಾಡ್ತೀನಿ. ಜಮೀನು ಕೆಲಸ ಮಾಡದಿದ್ರೆ ನಾವು ಸತ್ತೋಗಿರೋಷ್ಟು ಇಲ್ಲ. ಆ್ಯಕ್ಚುಲಿ ಡಾಕ್ಟ್ರೇ ಹೇಳಿದ್ರು ಈ ಆಪರೇಷನ್, ಈ 2 ಕೈಯನ್ನು ಆಪರೇಷನ್ ಮಾಡಿದಾಗ ಇನ್ನೂ ಬಾಡಿ ದಪ್ಪ ಇತ್ತು ನಿಂದು. ಸರಿ. ಹಾಂ. ಆಪರೇಷನ್ ಹೊರಗಡೆ ಕರ್ಕೊಂಡೋಗಿ ಓಟಿನಲ್ಲಿ ಬೆಳಗ್ಗೆ ಕಸಲಿ ಅನಸ್ತೇಶಿಯಾ ಡಾಕ್ಟರ್ ಚೇತನ್ ಆನಂದ್ ಅಂತ ಹಾಂ. ಅವ್ರು ಹೇಳ್ತಾ ಇದ್ರು, ಈ ಮನುಷ್ಯನ ಮೈ ನೋಡ್ಬಿಟ್ಟು ನಾನು ನೀರು ಮೈ ಇದ್ದಿದೆ ಕಣಮ್ಮ. ನನ್ನ ಹೆಂಡತಿ ಹತ್ರ ಹೇಳ್ತಾ ಇದ್ರು ಹೊರಗಡೆ ಬಂದರೆ, ಹಾಂ. ಮಚ್ಚ ಕಳೆದಿದ್ವಿ ಕಣಮ್ಮ ಈ ಜಾಗನ ಅಂತ. ಹಾಂ. ಬಾಡಿ ಸ್ಟ್ರೆಂತ್ ಇದೆ, ಹ್ಞೂ. ಎಷ್ಟು ನಮ್ಮ ಹೆರಿಡಿಟಿ ಸ್ವಲ್ಪ ದಪ್ಪ. ಇಲ್ಲ ಸರ್, ಈಗ ಅದು ಕಂಟಿನ್ಯೂ ಫಾಲೋ ಮಾಡಿ ಗೊತ್ತೋದು. 1-2-3 ಕಟ್ ಹಾಕ್ತೀನಿ. ಅಮ್ಮಾರು ತೊಂದರೆ ಬರ್ತೀನಿ ಮಾಡಿ ಕಡೆ ಬಂದ್ಬಿಡಿ. ಹೇಳಿ ಕರ್ಕೊಂಡು ಬಂದ್ಬಿಡಿ ಸರ್ 2 ಸತಿ.